ವೆಲ್ಕಮ್ ಬ್ಯಾಕ್. ಭದ್ರಾ ಮೇಲ್ದಂಡೆ ಕಾಮಗಾರಿ ತುಮಕೂರು ಭಾಗದಲ್ಲಿ ಅಧ್ವಾನ, ಪರಿಹಾರದಲ್ಲೂ ಲಂಚದ ಆರೋಪ, ಅನ್ಯಾಯ ಪ್ರಶ್ನಿಸಿದ್ರೆ ದೌರ್ಜನ್ಯ. ಕಣ್ಮುಚ್ಚಿ ಕುಳಿತ ಜನಪ್ರತಿನಿಧಿಗಳು, ರೈತರಿಂದ ಪ್ರತಿಭಟನೆಯ ಎಚ್ಚರಿಕೆ. ಇದು ಭದ್ರಾ ಮೇಲ್ದಂಡೆ ಅಭದ್ರವಾಗಿರುವಂತ ಸುದ್ದಿ. ಭದ್ರಾ ಮೇಲ್ದಂಡೆ ಮಾಡಿದ್ದಾರೆ ಅಂದ್ರೆ ರೈತರಿಗೆ ನೋಟಿಸ್ಗಳನ್ನೇ ನೀಡಿಲ್ಲ. ನಮ್ದು 8 ಎಕರೆ ಹೋಗಿದೆ. ನಮ್ಮ ವ್ಯಾಲ್ಯೂಯೇಷನ್ ನಾವು ಇವತ್ತು ಮಾರಕ್ ಹೋದ್ರೆ ಅದು ಗಜಗಜಾಂತರ ಹೋಗುತ್ತೆ. ಅವ್ರು ಕೊಟ್ಟಿರೋದು ಕಾಲ್ ಭಾಗ ಅಷ್ಟೇ. ತೆಂಗು ಐತೆ, ಅಡಿಕೆ ಐತೆ, ಎಲ್ಲ ಹಾಳ ಹೋಗ್ತಾ ಐತೆ. ಉಳುವೆನೂ ಮಾಡಕ್ಕಾಗ್ತಾ ಇಲ್ಲ, ಏನು ಮಾಡಕ್ಕಾಗ್ತಾ ಇಲ್ಲ. ತುಮಕೂರಲ್ಲಿ ಭದ್ರಾ ಮೇಲ್ದಂಡೆ ಕಾಮಗಾರಿ ಆಮೆಗತಿಯಲ್ಲಿ ಸಾಗ್ತಾ ಇದೆ. ಹುಳಿಯಾರು ಬಳಿಯಲ್ಲಿ ಭದ್ರಾ ಕಾಲುವೆ ಹಾದು ಹೋಗಿದೆ. 30 ವರ್ಷಗಳಿಂದ ಈ ಮೇಲ್ದಂಡೆ ಕಾಮಗಾರಿ ಅನ್ನೋದು ಹಳ್ಳ ಹಿಡಿದು ಹೋಗಿದೆ. ಭೂಮಿ ಕೊಟ್ಟಂತ ರೈತರಿಗೆ ಪರಿಹಾರ ಕೊಟ್ಟಿಲ್ಲ. ಕಾಮಗಾರಿ ಮುಗಿತಾ ಇಲ್ಲ. 30 ವರ್ಷಗಳಿಂದ ನಿಧಾನವಾಗಿ ಸಾಗ್ತಾ ಇದೆ. ಹಳ್ಳ ಹಿಡಿದು ಹೋಗಿದೆ ಕಾಮಗಾರಿ. ಕೆರೆಸೂರಗೊಂಡನಹಳ್ಳಿ, ಹೊಸಹಳ್ಳಿ, ಭಟ್ರಹಳ್ಳಿ, ಹುಳಿಯಾರು ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಭದ್ರಾ ಮೇಲ್ದಂಡೆ ಕಾಮಗಾರಿಯನ್ನು ನಡೆಸ್ತಾ ಇದ್ದಾರೆ. ಭೂಮಿ ಸರ್ವೆ ಮಾಡುವಂತ ಸಂದರ್ಭದಲ್ಲಿ ರೈತರಿಗೆ ಮಹಾಮೋಸ ಆಗಿದೆ ಅಂತ ಹೇಳಿ ರೈತರು ಈಗ ಆರೋಪವನ್ನ ಮಾಡ್ತಾ ಇದ್ದಾರೆ. ಯಾರಿಗೆ ಸೂಕ್ತ ರೀತಿಯಲ್ಲಿ ಪರಿಹಾರ ಸಿಕ್ಕಿಲ್ಲ ಅಂತ ಅವರು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಸರ್ವೆ ಮಾಡುವಾಗ ನಮಗೆ ಮೋಸ ಆಗಿದೆ ಅಂತ ಹೇಳಿ ಲಂಚ ಕೊಟ್ಟಂತ ರೈತರಿಗೆ ಶೀಘ್ರದಲ್ಲೇ ಲಕ್ಷಾಂತರ ರೂಪಾಯಿ ಪರಿಹಾರ ಕೊಟ್ಟಿದ್ದಾರೆ. ಲಂಚ ಕೊಡದ ರೈತರಿಗೆ ಕಡಿಮೆ ಪರಿಹಾರ ಕೊಟ್ಟಿದ್ದಾರೆ ಅಂತ ಹೇಳಿ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ನಮ್ಗೆ ಅನ್ಯಾಯ ಆಗಿದೆ, ಸರಿಪಡಿಸ್ಕೊಡಿ ಅಂತ ಪ್ರಶ್ನೆ ಮಾಡಿದ್ರೆ ಅಂತವ್ರ ಮೇಲೆ ದೌರ್ಜನ್ಯ ಮಾಡ್ತಾರೆ ಅಂತ ಆರೋಪಗಳು ಕೇಳಿ ಬರ್ತಾ ಇದೆ. ತನ್ನ ಭೂಮಿಯ ಮಣ್ಣನ್ನ ತೆಗೆದ್ರೂ ಅಧಿಕಾರಿಗಳಿಂದ FIR ದಾಖಲಾಗ್ತಾ ಇದೆಯಂತೆ. ಹುಳಿಯಾರ್ ಕಡೆ ತಿರುಗಿ ನೋಡ್ತಾ ಇಲ್ಲ ಕೇಂದ್ರ ಸಚಿವ ವಿ ಸೋಮಣ್ಣ. ಜಮೀನು ಹಾಗೂ ಗಿಡ ಮರಗಳ ಮೌಲ್ಯದಲ್ಲಿ ಸಾಕಷ್ಟು ವ್ಯತ್ಯಾಸವಾಗಿದ್ರೂ ತುಟಿ ಬಿಚ್ಚುತ್ತಾ ಇಲ್ಲ ಚಿಕ್ಕನಾಯಕನಹಳ್ಳಿ ಶಾಸಕ ಸುರೇಶ್ ಬಾಬು ಅಂತೇಳಿ ಆರೋಪ ಇದೆ. ಇನ್ನು ರೈತರಿಗೆ ಕಲಂ 21ರ ನೋಟಿಸ್ ನೀಡದೆ ಅವಾರ್ಡ್ ನೋಟಿಸ್ ಕೊಟ್ಟಿರೋದು ಗೊಂದಲಕ್ಕೆ ಕಾರಣ ಆಗಿದೆ. ಸೊ ಈಗ ಹೋರಾಟ ಮಾಡ್ತಾ ಇದ್ದಾರೆ. ಹೋರಾಟ ಮಾಡಿದವ್ರ ಮೇಲೂ ದೌರ್ಜನ್ಯ ಆಗ್ತಿದೆ ಅಂತೇಳಿ ಆರೋಪಗಳು ಕೇಳಿ ಬರ್ತಾ ಇದೆ. ಈ ಬಗ್ಗೆ ಮೋಸ ಹೋದಂತ ರೈತರು ಏನ್ ಹೇಳ್ತಾ ಇದ್ದಾರೆ ನೋಡೋಣ. ಈ ಕಾಮಗಾರಿಗಿಂತ ಹೆಚ್ಚಿಗೆ ಹಗರಣಗಳ ಗೂಡಾಗಿದೆ. ಈ ಭದ್ರಾ ಮೇಲ್ದಂಡೆಗೆ ಕಾಮಗಾರಿ ಬೇಕಾಗಿರ್ತಕ್ಕಂಥ ಜಮೀನನ್ನು ಅಕ್ವಿಸಿಷನ್ ಮಾಡೋ ಅಂಥ ಒಂದು ಮೂಲ ಪ್ರಕ್ರಿಯೆಯಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ವೈಫಲ್ಯವನ್ನು ಈ ಅಧಿಕಾರಿಗಳು ಮಾಡಿದ್ದಾರೆ ಅಂತ ಅನ್ನೋದನ್ನು ನಾವು ಘಂಟಾಘೋಷವಾಗಿ ಇವತ್ತು ಹೇಳಬೇಕಾಗ್ತದೆ. ಇವತ್ತಿನ ಪರಿಸ್ಥಿತಿನಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಮಾಡೋ ಅಂಥ ಸಂದರ್ಭದಲ್ಲಿ ಯಾವುದೇ ರೈತರಿಗೆ ಅಥವಾ ಅವರ ಜಮೀನಿನ ಮಾಲೀಕರಿಗೆ ಯಾರಿಗೂ ಯಾವುದೇ ಮಾಹಿತಿನ ನೀಡದಲ್ಲೇ ಇವರು ಒಂದು ಏಕಪಕ್ಷೀಯವಾಗಿ ದೌರ್ಜನ್ಯದ ರೂಪದಲ್ಲಿ ಅವರಿಗೆ ಮನಸೋ ಇಚ್ಛೆ ಅವ್ರಿಗೆ ಏನೇನು ಬೇಕು, ಯಾವ್ಯಾವ ರೀತಿ ಪ್ಲ್ಯಾನ್ಸ್ ಬೇಕು, ಯಾವ್ಯಾವ ರೀತಿ ಯಾರ್ಯಾರದನ್ನ ಅಕ್ವಿಸಿಷನ್ ಮಾಡಬೇಕು ಅಂತ ಅನ್ನೋದನ್ನು ಇವರು ಮನಸೋ ಇಚ್ಛೆ ಮಾಡಿ ಯಾವುದೇ ಕಾನೂನನ್ನು ಪಾಲಿಸ್ದಲೇ ಸಂಪೂರ್ಣವಾಗಿ ಕಾನೂನನ್ನ ಗಾಳಿಗೆ ದೂರಿ ಇವ್ರಿಗೆ ಬೇಕಾದಂತೆ ಇವತ್ತು ಲ್ಯಾಂಡ್ ಅಕ್ವಿಸಿಷನ್ ಮಾಡಿ ಕಾಮಗಾರಿನ ಸರ್ 52 ಸರ್ವೆ ನಂಬರ್ ನಮ್ಮದು ಭದ್ರಾ ಮೇಲ್ದಂಡೆಗೆ ಹೋಗುತ್ತೆ. ಆ ಕಡೆ ಈ ಕಡೆ ಅಕ್ಕಪಕ್ಕ ಬಂದಿದೆ ಸರ್ ನೋಟಿಸ್ಗಳು. ನಮಗೆ ಮಧ್ಯದಲ್ಲೇ ಬಂದಿಲ್ಲ. ನೋಟಿಸ್ ಇರೋದೇ ಒಂದು ನೋಟಿಸು, ಅವ್ರು ಕೊಟ್ಟಿರೋದೇ ಒಂದು ನೋಟಿಸ್ ಸರ್. ಹಂಗಾಗಿ ಈಗ ಬರ್ತಾರೆ, ಅಳತೆ ಮಾಡ್ಕೊತಾರೆ ಅಂತನೂ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಏನು ಉಳುವೆನೂ ಮಾಡೋಕ್ಕಾಗ್ತಾ ಇಲ್ಲ, ಇದನ್ನು ಮಾಡೋಕ್ಕಾಗ್ತಾ ಇಲ್ಲ. ಪಾಪ ಎಲ್ಲ ಕೆಲವು ಜನ ತೆಂಗು ಐತೆ, ಅಡಿಕೆ ಐತೆ, ಎಲ್ಲ ಹಾಳ ಹೋಗ್ತಾ ಐತೆ. ಈಗ ಕಲ್ಲು ಹಾಕಿರೋದ್ರಿಂದ ಏನೂ ಮಾಡೋಕ್ಕಾಗ್ತಾ ಇಲ್ಲ. ನಮ್ಮದು 21/2ಕ್ಕೆ 33 ಸಾವಿರ ಕುಂಟೆ ಬಂದಿದೆ. ಮತ್ತು 28ನೇ ಸರ್ವೆ ನಂಬರಿಗೆ 65 ಸಾವಿರ ವ್ಯಾಲ್ಯೂಷನ್ ಮಾಡಿದ್ದಾರೆ. ನಮ್ಮ ಮಧ್ಯದಲ್ಲಿದೆ, ಕಮ್ಮಿ ಮಾಡಿದ್ದಾರೆ ಅಮೌಂಟು. ಆಮೇಲೆ ನಾನು ಮಣ್ಣು ಹೊಡ್ಕೊಳಕ್ಕೆ ಹೋದರೆ, ನಾವು ರೈತರು ಮನೆಗೆ ಮಣ್ಣು ಹೊಡ್ಕೊಳಕ್ಕೆ ಹೋದರೆ ಇಂಜಿನಿಯರ್ ಬಂದ್ಬಿಟ್ಟು ಕಂಪ್ಲೇಂಟ್ ಕೊಡ್ತೀನಿ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕೇಳಿದೆ ಸರ್ ಅವರು. ಸರ್ ನಮ್ಮದು 8 ಎಕರೆ ಹೋಗಿದೆ. ಅದು ನಮ್ಮ ಇದರಲ್ಲಿ ತೋಟ ಎಲ್ಲ ಇದಾಗಿದೆ ಸರ್. ಅದರಿಂದ ಅವರು ನಮ್ಮ ವ್ಯಾಲ್ಯೂಯೇಷನ್ನು ನಾವು ಇವತ್ತು ಮಾರಕ್ಕೆ ಹೋದರೆ ಅದು ಗಜಗಜಾಂತರ ಹೋಗುತ್ತೆ. ಆದರೆ ಅವ್ರು ಕೊಟ್ಟಿರೋದು ಕಾಲು ಭಾಗ ಅಷ್ಟೇ. ಅದರಿಂದ ನಮಗೆ ಮುಂದೆ ಹೆಂಗೆ ಮಾಡಬೇಕು ಏನು ಅನ್ನೋದು ಗೊತ್ತಾಗಲ್ಲ. ನಾವು ಯಾವುದೇ ವಿಧವಾದ ನೋಟಿಸ್ಗಳು ನೀಡಿಲ್ಲ. ಇಲ್ಲಿ ರೈತರಿಗೆ ನೋಟಿಸ್ಗಳನ್ನೇ ನೀಡಿಲ್ಲ. ಆ್ಯಕ್ಚುಲಿ ಅವರೇ ಯಾವನೋ ಒಬ್ಬ ಊರಿಗೆ ಬಂದ, ಯಾವನೋ ಒಬ್ಬ ಹೇಳ್ದ, ಅವನು ಇಷ್ಟು ಬರ್ಕಂದ, ಅವ್ನು ಬರ್ಕಂಡ ಇಂಜಿನಿಯರು, ಅವನು ಇಷ್ಟು ಮಾರಿದ್ದಾವೆ, ಇಷ್ಟು ಜಮೀನು ಐತೆ, ಹಿಂಗೆ ಬರ್ಕೊಂಡು ಮಾಡ್ಕೊಂಡು ಅವರೇ ಸೈನ್ ಹಾಕೊಂಡು ತಗೊಂಡೋಗ್ಬಿಟ್ಟಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವಿಠಲ್ ಕುಮಾರ್. ಅಧಿಕಾರಿಗಳು ಸರ್ವೆ ಮಾಡಕ್ ಬಂದಂತ ಸಂದರ್ಭದಲ್ಲಿ ರೈತರಿಗೆ ತಮ್ಗಾಗ್ತಿದೆ ಅನ್ಯಾಯ ಅಂತ ಗೊತ್ತಾಗಿಲ್ವಂತ, ಮತ್ತೀಗ ಲಂಚದ ಆರೋಪ ಮಾಡ್ತಾ ಇದ್ದಾರೆ. ಲಂಚ ಕೊಟ್ಟವರಿಗೆ ಶೀಘ್ರದಲ್ಲೇ ಪರಿಹಾರ ಕೊಟ್ಟಿದ್ದಾರೆ, ತಮಗೆ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಯಾವ ತರ ಮೋಸ ಆಗಿದೆಯಂತೆ? ಈ ಶರ್ಮಿತಾ, ಈ ಭದ್ರಾ ಮೇಲ್ದಂಡೆ ಅನ್ನೋದು ತುಮಕೂರು ಭಾಗದಲ್ಲಿ ಸಮಸ್ಯೆಗಳ ಆಗರ ಜೊತೆಗೆ ಹಗರಣಗಳ ಆಗರ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾವು ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿದಾಗಲೇ ಗೊತ್ತಾಗಿತ್ತು ಅಲ್ಲಿನ ರೈತರುಗಳಿಗೆ ಯಾವ ರೀತಿಯ ಒಂದು ಮಹಾಮೋಸ ಆಗಿದೆ. ಮತ್ತೆ ಅಲ್ಲಿನ ಅಧಿಕಾರಿಗಳು
ಹೇಗೆಲ್ಲ ಇವ್ರ ಮೇಲೆ ದೌರ್ಜನ್ಯ ಮಾಡಿ ಇಲ್ಲ ಸಲ್ಲದ ಪ್ರಕರಣಗಳನ್ನ ದಾಖಲು ಮಾಡಿ ಇವ್ರನ್ನ ಆ ಕೋರ್ಟ್ ಕಚೇರಿಯಲ್ಲಿ ಹೆಂಗ್ ಮಾಡಿದ್ದಾರೆ ಅಂತ ಹೇಳಿ ಅಲ್ಲಿ ಹೋದಾಗ್ಲೇ ಗೊತ್ತಾಗಿತ್ತು. ಯಾಕಂದ್ರೆ ಅಲ್ಲಿ ಒಂದಲ್ಲ ಎರಡಲ್ಲ ನೂರಾರು ಸಮಸ್ಯೆಗಳನ್ನ ಇವತ್ತು ರೈತರು ಅಲ್ಲಿ ಅನುಭವಿಸ್ತಾ ಇರ್ತಕ್ಕಂಥದ್ದು. ಏನು ಕಳೆದ 30 ವರ್ಷಗಳ ಹಿಂದೆ ಎಸ್.ಎಂ. ಕೃಷ್ಣ ಅವರ ಕಾಲದಲ್ಲಿ ಇದಕ್ಕೆ ತಾಂತ್ರಿಕ ಅನುಮೋದನೆ ಸಿಗುತ್ತೆ. ಇದು ಏನು ಆ ಭದ್ರಾ ಮೇಲ್ದಂಡೆ ಯೋಜನೆಗೆ ಅಲ್ಲಿಂದ ಕೂಡ ಸುಮಾರು ಏನು 4 ಜಿಲ್ಲೆಗಳಿಗೆ ಈ ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಅಂತ ಮಾಡ್ಲಾಗಿರುತ್ತೆ. ಒಂದು ದಾವಣಗೆರೆ, ತುಮಕೂರು ಜಿಲ್ಲೆ, ಜೊತೆಗೆ ಚಿತ್ರದುರ್ಗ ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆ, ಒಟ್ಟು 4 ಜಿಲ್ಲೆ 12 ತಾಲೂಕುಗಳಿಗೆ ಈ ಒಂದು ಕುಡಿಯೋ ನೀರಿನ ಮತ್ ಜೊತೆಗೆ ನೀರಾವರಿ ಯೋಜನೆಗೆ ಒಂದು ಭದ್ರಾ ಮೇಲ್ದಂಡೆಯನ್ನ ಮಾಡ್ಲಾಗಿರುತ್ತೆ. ಏನು ಈ ಒಂದು ಸಿದ್ದರಾಮಯ್ಯ ಒಂದು ಗೌರ್ಮೆಂಟ್ ಅಲ್ಲಿ ಸುಮಾರು 24,000 ಕೋಟಿ ಈ ಒಂದು ಕಾಮಗಾರಿಗೆ ಕೊಟ್ಟಿರ್ತಕ್ಕಂಥದ್ದು. ಇದರಲ್ಲಿ ಕೇಂದ್ರ ಸರ್ಕಾರದಿಂದ ಇನ್ನು ಕಿಂಚಿತ್ತು ಕೂಡ ಒಂದು ರೂಪಾಯಿ ಕೂಡ ಇವರು ಸಹಾಯ ಪಡೆದಿಲ್ಲ. ಆದಾಗ್ಯೂ ಕೂಡ ಅಧಿಕಾರಿಗಳು ಇಷ್ಟೆಲ್ಲ ಹಣ ಇದ್ರು ಕೂಡ ಅಲ್ಲಿ ಸೇರ್ಬೇಕಾಗಿದ್ದಂತ ರೈತರುಗಳಿಗೆ ಸರಿಯಾದಂತ ಪರಿಹಾರ ಕೊಡ್ತಾ ಇಲ್ಲ. ಜೊತೆಗೆ ಅಲ್ಲಿ ಏನೋ ಅವಾರ್ಡ್ ನೋಟಿಸ್ ಕೊಡದಲೇ ಒಂದು ಫಾರ್ಮ್ 21 ಕೊಟ್ಟಿದ್ದಾರೆ. ಅಂದ್ರೆ ಅವಾರ್ಡ್ ನೋಟಿಸ್ ಕೊಡ್ಬೇಕಾಗಿರುತ್ತೆ ಮುಂಚೆಗೆ. ಯಾಕಂದ್ರೆ ನಿಮ್ಮ ಜಮೀನನ್ನ ನಾವು ಬಳಸ್ಕೊಳ್ತಾ ಇದೀವಿ, ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು, ಇದಕ್ಕೆ ನಿಮ್ಮ ಒಪ್ಪಿಗೆ ಏನು, ಇದಕ್ಕೆ ಬೆಲೆ ಬಾಳುತ್ತೆ ಅಂತ ಹೇಳಿ ಸಂಪೂರ್ಣವಾಗಿ ರೈತರುಗಳ ಹತ್ರ ಅವರು ಪರ್ಮಿಷನ್ ತಗೊಂಡಿರ್ಬೇಕಾಗುತ್ತೆ. ಅದಕ್ಕೆ ಏನೋ ಅವಾರ್ಡ್ ನೋಟಿಸ್ ಅಂತ ಒಂದು ಅದಕ್ಕೆ ಕರೀತಾರೆ. ಆದ್ರೆ ಆ ಅವಾರ್ಡ್ ನೋಟಿಸ್ ಕೊಟ್ಟಿಲ್ಲ, ನೇರವಾಗಿ ಏನೋ ಕಾಲಮ್ ನಂಬರ್ 21 ಫಾರ್ಮ್ ಕೊಟ್ಟಿರತಕ್ಕಂಥದ್ದು. ಇದಲ್ಲದೆ ಏನು ಅಲ್ಲಿ ಬಂದಂತ ಅಧಿಕಾರಿಗಳು ಏನು ಭೂಮಿಯನ್ನ ವಶಪಡಿಸ್ಕೊಳ್ಳುವಂತ ಟೈಮಲ್ಲಿ ರೈತರ ಜಮೀನುಗಳಲ್ಲಿ ತೆಂಗಾಗಿರ್ಬೋದು, ಅಡಿಕೆ ಆಗಿರ್ಬೋದು, ಹುಣಸೆ ಮರ ಆಗಿರ್ಬೋದು, ಕರಿಬೇವಿನ ಮರ ಆಗಿರ್ಬೋದು, ಬೇರೆ ಬೇರೆ ಸಸಿಗಳಿಗೆಲ್ಲ ಸಾಕಷ್ಟು ರೀತಿಯಲ್ಲಿ ಒಂದು ಪರಿಹಾರ ಕೊಟ್ಟಿರ್ತಕ್ಕಂಥದ್ದು. ಒಂದು ಅಲ್ಲಿ ಸರ್ವೆಗೆ ಬಂದಂತ ವೇಳೆಯಲ್ಲಿ ಒಂದು ಗಿಡಕ್ಕೆ ಸುಮಾರು 4,000 ರಿಂದ 5,000 ಫಿಕ್ಸ್ ಮಾಡಿರ್ತಕ್ಕಂಥದ್ದು. ಮತ್ತೊಂದು ಸಣ್ಣ ಸಸಿಗೆ 35,000 ರಿಂದ 40,000 ರೂಪಾಯಿ ಒಂದು ಫಿಕ್ಸ್ ಮಾಡಿರ್ತಕ್ಕಂಥದ್ದು. ಎಲ್ಲಿ ಏನಕ್ಕೆ ಒಂದು ಡಿಫ್ರೆನ್ಸ್ ಬರುತ್ತೆ ಅಂದ್ರೆ ಅಲ್ಲಿನ ಕೆಲವು ರೈತರುಗಳು ಅಧಿಕಾರಿಗಳು ಹೋದಂತ ಸಮಯದಲ್ಲಿ ಲಂಚ ಕೊಡಕ್ಕೆ ಹಿಂದೇಟಾಕ್ತಾರೆ. ಹೆಂಗಿದ್ರು ನಮಗೆ ಸರ್ಕಾರದಿಂದ ತಕ್ಕ ಪರಿಹಾರ ಬಂದೇ ಬರುತ್ತೆ ಅಂತ ಹೇಳಿ ಅವರು ಒಂದು ಕನ್ಫರ್ಮೇಶನ್ ಇರುತ್ತೆ. ಆದ್ರೆ ಅಧಿಕಾರಿಗಳು ಅಲ್ಲಿ ಒಂದು ಗೇಮ್ ಮಾಡಿದ್ದಾರೆ. ಯಾರು ರೈತರುಗಳು ನಮ್ಗೆ ಜಾಸ್ತಿ ಪರಿಹಾರ ಬೇಕು ಅಂತ ಹೇಳಿ ಅವರು ಒಂದು ಆಮಿಷಕ್ಕೆ ಒಳಗಾಗಿ ದುಡ್ಡನ್ನ ಕೊಟ್ಟಿರ್ತಾರೆ, ಅವರಿಗೆ ಒಂದು ಜಾಸ್ತಿ ಪರಿಹಾರವನ್ನ ಕೊಟ್ಟಿರ್ತಕ್ಕಂಥದ್ದು. ಮತ್ತೆ ಏನು ಕೊಡದಲೇ ಇರ್ತಂತ ರೈತರುಗಳಿಗೆ ಕೇವಲ ಒಂದು ಸಸಿಗೆ 4,000 ರಿಂದ 5,000 ರೂಪಾಯಿ ಫಿಕ್ಸ್ ಮಾಡ್ತಕ್ಕಂಥದ್ದು. ಈ ಎಲ್ಲಾ ಸಮಸ್ಯೆಗಳ ಆಗ್ರಹ ನಡುವೆ ಕೂಡ ಏನು ಚಿಕ್ಕನಾಯಕನಹಳ್ಳಿ ಶಾಸಕ ಸುರೇಶ್ ಬಾಬು ಅಲ್ಲಿನ ರೈತರ ಕಷ್ಟ ಇನ್ನೂ ಕೇಳಿಲ್ಲ. ಯಾಕಂದ್ರೆ ಅಲ್ಲಿನ ರೈತರುಗಳು ಅನುಭವಿಸ್ತಿರೋದು ಸುಮಾರು 8 ರಿಂದ 9 ಎಕರೆ, 7 ಎಕರೆ, 8 ಎಕರೆ, 2 ಎಕರೆ, 1 ಎಕರೆ ಈ ತರ ಒಂದು ಜಮೀನು ಕಳ್ಕೊಂಡಿರ್ತಕ್ಕಂಥದ್ದು. ಅವ್ರಿಗೆ ಆ ಜಮೀನನ್ನ ಬಿಟ್ರೆ ಬೇರೆ ಯಾವುದೇ ರೀತಿಯಾದಂತ ದುಡ್ಕೊಂಡು ತಿನ್ನೋದಕ್ಕೆ ಅಲ್ಲಿ ಅವಕಾಶ ಇರೋದಿಲ್ಲ. ಈಗ ಜಮೀನು ಕಳ್ಕೊಂಡು ಕೃಷಿ ಮಾಡೋದಕ್ಕೆ ಜಾಗನೂ ಇಲ್ಲದೆ, ಈ ಕಡೆ ಸರಿಯಾದ ರೀತಿಯಲ್ಲಿ ಮೊತ್ತವೂ ಸಿಗದೆ ಅವ್ರೀಗ ಪರದಾಡ್ತಾ ಇರ್ತಕ್ಕಂಥದ್ದು. ಶರ್ಮಿತಾ, ಫೈನ್, ಫಾಲೋ ಅಪ್ ಮಾಡೋ ಸುದ್ದಿನ. ಥ್ಯಾಂಕ್ ಯು ವಿಠಲ್.